कहाँ है आपका एल डोराडो? ಹಾಯ್ ಫ್ರೆಂಡ್ಸ್, ನಾವು CNH ಪಿಜನ್ ಕ್ಲಬ್ ಇಂದ ಹಾಸನಿಗೆ ಬಂದಿದ್ದೀವಿ. ಇವತ್ತು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಣ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ನಮ್ಮ ವೇಣುಣ್ಣ ಅಂದ್ಬಿಟ್ಟು ಅವರು ಗ್ರೂಪ್ ಓನರು, ಟಾಪ್ ಕ್ಲಾಸ್ ಟೂರ್ನಮೆಂಟ್ ಆ್ಯಕ್ಷನ್ ಗ್ರೂಪು. ಆ ಗ್ರೂಪಲ್ಲಿ ಒಳ್ಳೊಳ್ಳೆ ಅಕ್ಕಿಗಳನ್ನ ಸೇಲಿಗೆ ಹಾಕ್ತಾರೆ. ನಮ್ಮ ವೇಣು ಸರ್ ಅಂದ್ಬಿಟ್ಟು ಅಕ್ಕಿಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಇವತ್ತಿನ ಚಿಕ್ಕ ವಿಡಿಯೋದಲ್ಲಿ ಸ್ವಲ್ಪ ಲಾಗ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೇವೆ. ಹಾಯ್ ಬ್ರದರ್ಸ್, ನನ್ನ ಹೆಸರು ವೇಣು ಅಂತ ಹೇಳ್ಬಿಟ್ಟು ಟಾಪ್ ಕ್ಲಾಸ್ ಬರ್ಡ್ಸ್ ಆಕ್ಷನ್ ಗ್ರೂಪ್ ಐತಲ್ಲ ಅದ್ರ ಓನರು. ನಾನು ಬಂದ್ಬಿಟ್ಟು ಅಕ್ಕಿ ಬ್ರೀಡರು ಮತ್ತು ಸೇಲರು. ಓಕೆನಾ ಸರ್, ನಿಮ್ಮ ಮನೆ ಮೇನ್ ಬ್ರೀಡ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನೋಡಿ, ಇದು ನಮ್ಮನೆ ಮೇಯ್ನ್ ಬ್ರೀಡು ತಾಮ್ರಲ್ಲ, ನಗಿನ ತಾಮ್ರಲ್ಲ ಲೈನು. ಇದಕ್ಕೆಲ್ಲ ದೊಡ್ಡ ಗಂಡು ಬಂದ್ಬಿಟ್ಟು ಇದೇ ಗಂಡು ದೊಡ್ಡ ಗಂಡಿದು ಇದೇ ದೊಡ್ಡ ಗಂಡು. ಓಕೆನಾ, ಇದ್ರದ್ದೇ ಲೈನಿಂದ ಸುಮಾರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು 30 ಅಕ್ಕಿ ಗ್ರೂಪಿಗೆ ಹಾಕ್ಬಿಟ್ಟು ಸೇಲ್ ಮಾಡಿದ್ದೀನಿ. ಓಕೆನಾ, ಇದು ನನ್ನ ಫೇಮಸ್ ಲೈನು. ಓಕೆನಾ, ಎಲ್ಲ ಕ್ವಾಲಿಟೀಸು ಅಬ್ಸರ್ವ್ ಮಾಡ್ಕೋಬೋದು. ಇದೇ ಮೇಯ್ನ್ ಬ್ರೀಡು ನಗಿನ ತಾಮ್ರಲ್. ಸರ್, ಇದರಲ್ಲೆಲ್ಲ ಏನೇನು ರಿಸಲ್ಟ್ ಬಂದಿದೆ ಅಕ್ಕಿಗಳಲ್ಲಿ? ಇದರಲ್ಲೆಲ್ಲ ನಾರ್ಮಲ್ಲಾಗಿ ಮೋಸನೇ ಇಲ್ದಲೆ 8, 8.5, 9 ಹಿಂಗೆ ರಿಸಲ್ಟ್ ಐತೆ. ಓಕೆನಾ, ಇದೇ ಫಿಮೇಲ್ ಬಂದ್ಬಿಟ್ಟು ಈ ಫಿಮೇಲ್ನ ನನ್ನ ಫ್ರೆಂಡ್ ಮನೆಗೆ ಕೊಟ್ಟಿದ್ದೀನಿ. ಇದು 6:45 ಗಂಟೆ ಸೀಲಿಗೆ ಆಡಿರೋ ಫಿಮೇಲೆ. ನೀವು ಯಾಕೆ ಸೀಲಿಗೆ ಬಿಡಲ್ಲ? ಸೀಲಿಗೆ ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ ಸರ್? ಅಂದರೆ ಸೀಲಿಗೆ ಬಿಡೋದೇ ಶೋಕಿ ಅಂತ ಏನಲ್ಲ, ಅರ್ಥ ಆಯ್ತೈತಾ? ಇವಾಗ ಶೋಕ್ತಾರ ಅಂತ ಅನ್ನೋದೊಂದು ಶೋಕಿ ಅಂತ ಅಂದರೆ ಮೇಯ್ನ್ ಒಂದು ಹ್ಯಾಬಿಟ್ಸ್ ಅಂತ, ಅರ್ಥ ಆಯ್ತೈತಾ? ಇವಾಗ ಸೀಲಿಗೆ ಬಿಡೋದೇ ಶೋಕಿ ಅನ್ನೋದೇನಿಲ್ಲ. ನನಗೆ ಯಾವ ಥರ ಶೋಕಿ ಅಂತ ಅಂದರೆ ಒಳ್ಳೆ ಬ್ರೀಡ್ ಮಾಡಬೇಕು, ಬ್ರೀಡ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇವಾಗೆಲ್ಲ ನೀವು ನೋಡ್ದಂಗೆ ಹಳೇ ಬ್ರೀಡ್ಗಳೆಲ್ಲ ಬಣ್ಣಗಳೇ ಬರೋಲ್ಲ ಇವಾಗ ನೀವು ನಗಿನ ತಾಮ್ರಲ್ಲಿರ್ಬೋದು, ಬಸಪ್ಪ ತಾಮ್ರಲ್ಲು ಮತ್ತು ಈ ಲಾಲ್ಗೌಡ ತಾಮ್ರಲ್ಲು, ಈ ಥರ ಹಳೇ ಲೈನೇಜ್ ಏನೈತೆ ಅದು ಲೈನ್ಗಳು ಇಲ್ವೇ ಇಲ್ಲ. ಯಾವುದ್ಯಾವುದಕ್ಕೋ ಪೋರ್ಟ್ ಮಾಡಿ ಯಾವುದ್ಯಾವುದಕ್ಕೋ ಬ್ರೀಡ್ ಮಾಡಿ ಮಿಕ್ಸ್ ಕಲರು ಆ ಥರ ಎಲ್ಲ ಬಂದೋಗ್ಬಿಟ್ಟೈತೆ. ಇಂದ್ಲಿಂದ ಏನು ಬ್ರೀಡ್ಗಳಿದ್ದಾವೆ ಆ ಬ್ರೀಡ್ಗಳಲ್ಲಿ ಒಳ್ಳೆ ಒರಿಜಿನಲ್ ಬ್ರೀಡ್ಗಳನ್ನ ಬ್ರೀಡ್ ಮಾಡಿಸಿ ಒಳ್ಳೆ ಅಕ್ಕಿಗಳನ್ನ ಒಳ್ಳೆಯವ್ರಿಗೆ ಕೊಡಬೇಕು ಅನ್ನೋದು ನನ್ನ ಶೋಕಿ. ಓಕೆ, ಹಂಗಾಗಿ ನಾನು ಸೀಲಿ ಬಿಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ. ಮೊದಲಿಂದಲೂ ನಾನು ಬ್ರೀಡರು ಮತ್ತು ಸೇಲರ್ ಆಗಿರೋದ್ರಿಂದ ಒಳ್ಳೆ ಅಕ್ಕಿ ಬ್ರೀಡ್ ಮಾಡಿಸ್ತೀನಿ, ಒಳ್ಳೆಯವ್ರಿಗೆ ಸೇಲ್ ಮಾಡ್ತೀನಿ. ಸರ್, ನಾವು ನೋಡ್ದಂಗೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪಿಲಾಂಕ ಲೈನ್ ತುಂಬ ವೈರಲ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಇದು ನಮ್ಮನೆ ಮೇಯ್ನ್ ಬ್ರೀಡ್ಗಳಲ್ಲಿ 1, 2 ಅಕ್ಕಿ ಹಾಕಿದ್ದೀನಿ. ಈ ಜಾಗ ಇಲ್ಲ, ಸ್ಪೇಸ್ ಇಲ್ಲ, ಹಂಗಾಗಿ ಇಷ್ಟೇ ಅಕ್ಕಿ ಹಾಕಿದ್ದೀನಿ. ಇನ್ನು ಒಳಗಡೆ ಮೇಯ್ನ್ ಬ್ರೀಡು ಅಂದರೆ ಇದರಲ್ಲಿ ಮೇಯ್ನ್ ಬ್ರೀಡಲ್ಲಿ 1, 2 ಅಕ್ಕಿ ಹಾಕಿದ್ದೀನಿ. ಓಕೆನಾ, ನೋಡಿ, ಇದು ತಾಮ್ರಲ್ ಪಿಲಾಂಕ. ಇದು ಆಲ್ರೆಡಿ ಆಗಲೇ ಇನ್ಸ್ಟಾದಲ್ಲೆಲ್ಲ ಹೆವಿ ವೈರಲ್ ಆಗಿರೋದು ಇದೇ ಗಂಡು. ಇದು ದೊಡ್ಡ ಗಂಡು, ಹಳೆ ಗಂಡಿದು ರೇಕ್ದಾರ್ ಪಿಲಾಂಕ ಗಂಡಿದು. ನೋಡಿ ಯಾವ ಥರ ಬಾಡಿ ಪ್ಯಾಟರ್ನ್ ಹಂಗೈತೆ ನೋಡಿ. ಚೀನಿ ಪಿಲಾಂಕ ಗಂಡು ಜಾತಿಲಿ ಇದೇ ಮೇನ್ ಗಂಡು. ನೋಡಿ ಇದ್ರದ್ದು ಬಾಡಿ ಪ್ಯಾಟರ್ನ್. ಇಷ್ಟು ಪಿಲಾಂಕ ಲೈನ್ದೆ ಆಲ್ಮೋಸ್ಟ್ ಒಂದು 50-60 ಅಕ್ಕಿನ ಆಕ್ಷನ್ಗೆ ಹಾಕ್ಬಿಟ್ಟೆ ಸೇಲ್ ಮಾಡಿದ್ದೀನಿ. ಈ ಥರ ಮೇಯ್ನ್ ಬ್ರೀಡ್ನೇ ಆಕ್ಷನ್ಗೆ ಹಾಕ್ಬಿಟ್ಟು ಸೇಲ್ ಮಾಡ್ತಾ ಇರ್ಬೋದು. ನನ್ನ ಇಂಟೆನ್ಷನ್ ಇರೋದೇ ಅಷ್ಟು. ಏನಂದರೆ ಎಲ್ಲ ಜನಗಳ ಮೈಂಡ್ಸೆಟ್ಟಲ್ಲಿ ಆಕ್ಷನ್ ಗ್ರೂಪ್ ಅಂದರೆ ಏನಿರುತ್ತೆ ಅಂದರೆ ಆಕ್ಷನಲ್ಲಿ ಒಳ್ಳೊಳ್ಳೆ ಅಕ್ಕಿ ಹಾಕಲ್ಲ, ಹಂಗಿರ್ತವೆ ಹಿಂಗಿರ್ತವೆ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಆ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು ಅಂತಲೇ ನನ್ನ ಆಕ್ಷನ್ ಗ್ರೂಪ್ ಮಾಡ್ತಾ ಇರೋದು. ಆ ಆಕ್ಷನ್ಗೆ ಈ ಮೇಯ್ನ್ ಬ್ರೀಡಲ್ಲೇ ಪಟ್ಟಗಳಿರ್ಬೋದು, ದೊಡ್ಡ ಅಕ್ಕಿಗಳಿರ್ಬೋದು ಅಂತ ಎಂತೆಂಥ ಪಿಲಾಂಕಗಳಿದ್ದಾವೆ ಆ ಲೈನ್ಗಳಲ್ಲಿ ಎಲ್ಲ ಲೈನಲ್ಲೂ ಆಕ್ಷನ್ಗೆ ಹಾಕಿ ಸೇಲ್ ಮಾಡಿದ್ದೀನಿ. ಓಕೆನಾ, ನಿಮ್ಮ ಮನೆ ಬ್ರೀಡಿಂಗ್ ಸೆಟಪ್ ಬಗ್ಗೆ ಸ್ವಲ್ಪ ತೋರಿಸ್ತೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಇದೇ ನನ್ನ ಲಾಫ್ಟು. ಓಕೆನಾ, ಇದೇ ಬ್ರೀಡಿಂಗ್ ಸೆಟಪ್ ಎಲ್ಲ ಇದೆ. ಸೆಟಪ್ಪು ನಾವು 3 ಬ್ರೀಡಿಂಗ್ ಸೆಟಪ್ ಇದೆ. ನನ್ನ ಒಬ್ನಿಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಬೇಕೋ ಅದನ್ನ ಇಲ್ಲಿಟ್ಟಿದ್ದೀನಿ. ಇನ್ನು ಉಳಿದಿದ್ದು ನನ್ನ ಫ್ರೆಂಡ್ ಮನೇಲಿ ಇದೇ ಥರ ಬ್ರೀಡಿಂಗ್ ಸೆಟಪ್ ಇನ್ನು 2 ಇದ್ದಾವೆ. ಓಕೆನಾ ಸರ್, ಇಷ್ಟೊಂದು ಅಕ್ಕಿ ಇಕ್ಕಿದಿರಲ್ಲ, ಅಕ್ಕಿ ಸಾಕಕ್ಕೆ ಹಿಂಸೆ ಅನ್ಸಲ್ವ ನಿಮಗೆ? ಅಂದರೆ ಏನು ಗೊತ್ತಾ, ನಾರ್ಮಲ್ ಸೇಲ್ಸ್ ಏನಂದರೆ ಹಿಂಸೆ ಅಂತ ಅನ್ಸೋದು ಯಾವಾಗ ಅಂತ ಅಂದರೆ ಒಂದೇ ಸತಿ ತುಂಬ್ಕೊಂಡಾಗ ಹಿಂಸೆ ಅನ್ಸುತ್ತೆ ನಮ್ಗೆ. ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಒಂದೇ ಸತಿ ಒಂದು 100 ಅಕ್ಕಿ ತಂದಾಗ ನಮಗೆ ಹಿಂಸೆ ಅನ್ಸುತ್ತೆ.
ಇದೆಲ್ಲ ನಮಗೇನಕ್ಕೆ ಹಿಂಸೆ ಆಗಲ್ಲ ಅಂತ ಅಂದರೆ ನಮ್ಮನೇಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವಕ್ಕೆ ಮನೆ ಅಡ್ಜಸ್ಟ್ ಆಗಿರುತ್ತೆ ಮತ್ತು ನನಗೆ ಅವು ಅಡ್ಜಸ್ಟ್ ಆಗಿರ್ತದೆ, ನಾನು ಅವಕ್ಕೆ ಅಡ್ಜಸ್ಟ್ ಆಗಿರ್ತೀನಿ. ಹಂಗಾಗಿ ನನಗೇನು ಹಿಂಸೆ ಅನ್ಸಲ್ಲ. ಯಾಕೆಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬೆಳೆದಿರೋದ್ರಿಂದ ನಾನು ಒಂದೇ ಸತಿ ಈ ಲೆವೆಲಿಗೇನು ಬೆಳಿಲಿಲ್ಲ. 1 by 1 ಬ್ರೀಡ್ ಮಾಡಿಸಿ ನಮ್ಮನೇದೇ ಓನ್ ಬ್ರೀಡ್ ಆಗಿರೋದ್ರಿಂದ ಆಲ್ರೆಡಿ ಅವು ಚಿಕ್ಕದ್ರಿಂದ ಮನೆಗೆ ಅಡ್ಜಸ್ಟ್ ಆಗಿರ್ತವೆ. ಹಂಗೆ ಈ ಶೀತ ವಾತಾವರಣ, ಮೇವಿರ್ಬೋದು, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗಿರ್ತವೆ ಆಲ್ರೆಡಿ. ಹಂಗಾಗಿ ಅವಕ್ಕೆಲ್ಲ ಕಾಯಿಲೆ ಇರ್ಬೋದು, ಪ್ರತಿಯೊಂದು ಮೇಂಟೆನೆನ್ಸ್ ಅಲ್ಲಿ ಈಸಿ ಇರುತ್ತೆ. ಯಾರು ಓನ್ ಬ್ರೀಡ್ ಮಾಡಿಸಿರ್ತಾರೆ, ಮನೇಲೇ ಸಾಕಿ ಡೆವಲಪ್ ಮಾಡ್ಸಿ ಬಂದಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಹಿಂಸೆ ಆಗಲ್ಲ. ಒಂದು ಇನ್ನೊಂದು ಏನಂದ್ರೆ ಅಕ್ಕಿನ ಯಾರು ಮನಸ್ಫೂರ್ತಿ ಇಷ್ಟಪಟ್ಬಿಟ್ಟು ಅಕ್ಕಿ ಸಾಕಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಂಸೆ ಅನ್ಸಲ್ಲ. ಇನ್ನು ಖುಷಿ ಅನ್ಸುತ್ತೆ ಹೊರತು ಯಾವುದೇ ಕಾರಣಕ್ಕೂ ಹಿಂಸೆ ಅನ್ಸಲ್ಲ. ಓಕೆನಾ ಸರ್, ನಿಮ್ಮ ಪ್ರಕಾರ ಹೊಸ್ದಾಗಿ ಶೋಕಿ ಮಾಡೋ ಹುಡುಗರಿಗೆ ಏನಾರ ಟಿಪ್ಸ್ ಏನಾರ ಕೊಡ್ತೀರಾ? ಏನಿಲ್ಲ, ಏನು ಗೊತ್ತಾ, ಅಕ್ಕಿ ಶೋಕಿನ ಮತ್ತೆ ಅಕ್ಕಿ ಆರ್ಸಕ್ಕೆ ಸಾಯೋವರೆಗೂ ಟೈಮ್ ಇರುತ್ತೆ. ಓಕೆನಾ, ಮೊದಲು ನಾವು ಬ್ರೀಡ್ ಮಾಡಿಸ್ಕೋಬೇಕು, ಓನ್ ಬ್ರೀಡ್ ಮಾಡಿಸ್ಬೇಕು, ಮತ್ತು ಅಕ್ಕಿ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ನಾವು ಅಕ್ಕಿ ಸೀಲಿಗೆ ಬಿಡೋದಿರ್ಬೋದು, ಟೂರ್ನಮೆಂಟಿಗೆ ಬಿಡೋದಿರ್ಬೋದು, ಆ ಥರ ಎಲ್ಲ ಮಾಡ್ಬೋದು. ಸುಮ್ಮನೆ ಅಕ್ಕಿ ಬಗ್ಗೆ ತಿಳ್ಕೊಂಡೇ ಇಲ್ಲ. ಅಕ್ಕಿ ಕಾಯಿಲೆ ಮೊದಲು ಅಕ್ಕಿ ಕಾಯಿಲೆ ಬಗ್ಗೆ ತಿಳ್ಕೋಬೇಕು. ಒಬ್ಬೊಬ್ರು ಏನಂದ್ರೆ ಅಕ್ಕಿಗೆ ಶೀತ ಆದರೆ ಯಾವ ಮಾತ್ರೆ ಹಾಕೋದು ಅಂತಲೇ ಗೊತ್ತಿರಲ್ಲ, ಅವರು ಟೂರ್ನಮೆಂಟಿಗೆ ಕಟ್ಟೋದು, ಲಾಸ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೋತಾರೆ. ಹಂಗಾಗಿ ಇವಾಗೆಲ್ಲ ಏನಾಗುತ್ತೆ ಅಂದರೆ ಅಕ್ಕಿ ಹಿಂದ್ಗಡೆ ಬಿದ್ದು ನನ್ನ ಮಗ ಹಾಳಾದ, ಈ ಥರ ಎಲ್ಲ ಮಾತುಗಳು ಯಾವಾಗ ಬರ್ತವೆ ಅಂತ ಅಂದರೆ, ಓದೋ ಹುಡುಗರು ಎಸ್ಪೆಷಲಿ ಏನಂದರೆ ಓದೋ ಏಜಲ್ಲಿ ಅಕ್ಕಿನ ಟೂರ್ನಮೆಂಟಿಗೆ ಬಿಡೋಕ್ಕಿಂತ ಸಾಕ್ಲಿ, ಅದು ಒಂದು ಒಳ್ಳೆ ಹ್ಯಾಬಿಟ್. ಯಾಕೆ ಅಂತ ಅಂದರೆ ಈಗ ಅಕ್ಕಿ ಜೊತೆ ಇದ್ರೆ ಸೈಂಟಿಫಿಕ್ ರೀಸನ್ ಪ್ರಕಾರ ಈ ಸ್ಮೋಕ್ ಇರ್ಬೋದು, ಈ ಡ್ರಿಂಕ್ ಇರ್ಬೋದು, ಈ ಥರ ಕೆಟ್ಟ ಹ್ಯಾಬಿಟ್ಸ್ಗಳು ಬರೋದು ಕಡಿಮೆ ಆಗುತ್ತೆ. ಓಕೆನಾ, ಹಂಗಾಗಿ ಸಾಕ್ಲಿ, ಸಾಯೋವರೆಗೂ ಟೈಮ್ ಇರುತ್ತೆ. ಅಕ್ಕಿ ಟೂರ್ನಮೆಂಟಿಗೆ ಬಿಡೋಕ್ಕಿರ್ಬೋದು, ಮತ್ತು ಮತ್ತೊಂದು ಶೋಕಿ ಮಾಡೋಕ್ಕೆ ಬೇಜಾನ್ ಟೈಮ್ ಇರುತ್ತೆ. ಮೊದಲು ಶೋಕಿಲಿ ನಾನಾ ಟೈಪ್ಸ್ ಐತೆ. ಈಗ ಅಕ್ಕಿ ಬ್ರೀಡ್ ಮಾಡಿಸೋದು ಒಂದು ಶೋಕಿನೇ, ಅಕ್ಕಿ ನೋಡಿ ಖುಷಿ ಪಡೋದು ಒಂದು ಶೋಕಿನೇ, ಆ ಥರ ನಾನಾ ಟೈಪ್ಸ್ ಐತೆ. ಮೊದಲು ಟೂರ್ನಮೆಂಟಿಗೆ ಬಿಡೋದು ಅಂತ ಹೇಳ್ಬಿಟ್ಟು ಆ ಇಂಟೆನ್ಷನ್ ಇಟ್ಕೊಂಡು ಅಕ್ಕಿ ಸಾಕೋದ್ರೆ ಯಾವುದೇ ಕಾರಣಕ್ಕೂ ಅಕ್ಕಿಲಿ ನಾವು ಮುಂದುವರಿಯೋಕ್ಕಾಗಲಿ ಮತ್ತು ಒಳ್ಳೆ ಹೆಸರಾಗಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಮೊದಲು ನಾವು ಅಕ್ಕಿ ಇಷ್ಟಪಡಬೇಕು, ಅಕ್ಕಿ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ಆಮೇಲೆ ನಾವು ಟೂರ್ನಮೆಂಟಿಗೆ ಬಿಡೋಕೆ ಹೋದ್ರೆ ನಾವು ಸಕ್ಸಸ್ ಆಯ್ತೀವಿ. ಓಕೆನಾ, ಮತ್ತು ಇನ್ನೊಂದು ಏನಂದರೆ ಓದೋ ಹುಡುಗರಿಗೆ ಹೇಳೋದಾದರೆ, ಮೊದಲು ನಿಮ್ಮ ಓದೋ ಏಜ್ ಏನೈತೆ ಅದು ಮುಗಿದು ಓದಿ ಅದಾದಮೇಲೆ ಬ್ರೀಡ್ ಮಾಡಿಸಿ, ಮನೇಲೇ ಇಟ್ಟಕ್ಕಿನ ಬ್ರೀಡ್ ಮಾಡಿಸಿ ಸಾಕಿ ಖುಷಿ ಪಡಿ. ಅದಾದ್ಮೇಲೆ ನೀವು ನಿಮ್ಮ ಜೀವನ ಎಲ್ಲ ಲೈಫೆಲ್ಲ ಸೆಟ್ಲ್ ಆದಮೇಲೆ ಅಕ್ಕಿ ಸೀಲಿ ಬಿಡೋಕೆ ಬೇಜಾನ್ ಟೈಮ್ ಇರುತ್ತೆ, ಸಾಯೋವರೆಗೂ ಟೈಮ್ ಇರುತ್ತೆ. ಅವಾಗ ಬಿಟ್ಟರೆ ನಿಮ್ಗೆ ಬೆಲೆನೂ ಇರುತ್ತೆ, ನಿಮ್ಮ ಮನೆಯವ್ರ ಸಪೋರ್ಟ್ ಇರುತ್ತೆ, ನಿಮ್ಗೊಂದು ಗೌರವನೂ ಇರುತ್ತೆ. ಅದು ಬಿಟ್ಬಿಟ್ಟು ಅಕ್ಕಿಯಿಂದಲೇ ನನ್ನ ಜೀವನ ಹಾಳಾಯ್ತು ಅನ್ನೋದು ಅಕ್ಕಿ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಓಕೆನಾ, ನಿಮ್ಮ ಮನೆ ಒಳ್ಳೊಳ್ಳೆ ಅಕ್ಕಿಗಳನ್ನೆಲ್ಲ ತೋರಿಸೋದಕ್ಕೆ ತುಂಬ ಖುಷಿ ಆಯಿತು ಸರ್. ನಮ್ಮ ಇಂಟರ್ವ್ಯೂ ಬಗ್ಗೆ ನಿಮ್ಮ ಅನಿಸಿಕೆ ಒಂದೆರಡು ಮಾತು ಹೇಳ್ತೀರಾ? ಏನಂದರೆ ಇವಾಗ ಇಂಟರ್ವ್ಯೂ ಮಾಡ್ತಾ ಇರೋದು ನನ್ನ ಪಬ್ಲಿಸಿಟಿಗೋಸ್ಕರನೂ ಆ ಥರ ಅನ್ನೋದಕ್ಕಿಂತ ಮೇಯ್ನು ಅಕ್ಕಿ ಶೋಕ್ ತರಿಸಿ ಹೊಸದಾಗಿ ಯಾರ್ಯಾರು ಶೋಕಿ ಮಾಡ್ತಾ ಇರ್ತಾರೆ ಅವ್ರಿಗೆ ತಿಳ್ಕೊಳ್ದೇ ಇರೋ ಮ್ಯಾಟ್ರಿಗಳು ಸ್ಪ್ರೆಡ್ ಆಗಬೇಕು. ಮತ್ತು ಅಕ್ಕಿ ಶೋಕಿ ಬೆಳೆಯೋದು ಈ ಥರ ಇಂಟರ್ವ್ಯೂಗಳಿರ್ಬೋದು, ಮತ್ತು ರೀಲ್ಸ್ಗಳಿರ್ಬೋದು, ಮತ್ತು ಸೋಷಿಯಲ್ ಮೀಡಿಯಾಗಳಿಂದ ಸಖತ್ತು ಡೆವಲಪ್ಮೆಂಟ್ ಆಗುತ್ತೆ. ಅಕ್ಕಿ ಶೋಕಿ ಸ್ಟ್ಯಾಂಡರ್ಡಾಗಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ. ಹಂಗಾಗಿ ಏನೇ ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ಮುಚ್ಚಿಟ್ಕೊಂಡು ಏನೂ ಯೂಸ್ ಇರಲ್ಲ. ಹಂಗಾಗಿ ನನ್ನ ಹತ್ರ ಏನಿರುತ್ತೆ ಅದನ್ನ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಡೌಟ್ ಇರೋದು ಕ್ಲಿಯರ್ ಆಗುತ್ತೆ, ಮತ್ತು ನಾನು ಹೊಸದಾಗಿ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ಹಂಗಾಗಿ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಕಾಯಿಲೆಗಳ ಬಗ್ಗೆ ಇರ್ಬೋದು, ಮತ್ತು ಯಾವುದೇ ಒಂದು ಮಾಹಿತಿ ಇದ್ರೂ ಕೇಳಿ ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತೀನಿ. ನಾನೇನು ಬ್ರಹ್ಮ ಅಂತ ಹೇಳ್ತಿಲ್ಲ, ಹಂಗಾಗಿ ನಮಗೆ ಗೊತ್ತಿರೋದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಯಾಕೆಂದ್ರೆ ಹೊಸದಾಗಿ ಅಕ್ಕಿ ಶೋಕಿ ಮಾಡೋರ್ಗೆ ಹೆಲ್ಪ್ ಆಗ್ಬೇಕು ಮೇಯ್ನು. ಹಂಗಾಗಿ ಅಕ್ಕಿ ಶೋಕಿ ಬೆಳಿಬೇಕು ಅಂದರೆ ಅಲ್ಲಿ ಹೆಲ್ಪ್ ಆದರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಹಂಗಾಗಿ ಏನೇ ಇದ್ರೂ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೊಡೋದು. ಓಕೆನಾ, ಥ್ಯಾಂಕ್ ಯು. ಸಂಗೆ ಇವ್ರದ್ದು CNH ಪಿಜನ್ಸ್ ಯೂಟ್ಯೂಬ್ ಚಾನಲ್ ಐತೆ, ಅದನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಅಂತ ಅಂದರೆ ಒಳ್ಳೆ ಅಕ್ಕಿಗಳ ಬಗ್ಗೆ ಯಾವುದೇ ರೀತಿ ಡೀಟೇಲ್ ಇರ್ಬೋದು ಎಲ್ಲರೂ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ನಂದು ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು VSM ಪಿಜನ್ಸ್ ಲಾಫ್ಟ್. ಓಕೆನಾ, ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ